ವೆಲ್ಕಮ್ ಟು ಮೈ ಮಿನಿ ಬ್ಲಾಗ್. ಇವತ್ತು ಫಿಶ್ ಫ್ರೈ ಮಾಡೋಣ ಅಂತ ಹೇಳ್ಬಿಟ್ಟು, ಫಿಶ್ ಫ್ರೈ ಯಾವ ರೀತಿ ಮಾಡೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಆಲ್ರೆಡಿ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಒಂದು ಪಾತ್ರೆಯಲ್ಲಿ ಕಾರ್ನ್ಫ್ಲೋರು ಮತ್ತು ಫಿಶ್ ಫ್ರೈ ಮಸಾಲ, ಜಿಂಜರ್ ಗಾರ್ಲಿಕ್ ಪೇಸ್ಟು, ಉಪ್ಪು, ಅರಿಶಿನ ಪುಡಿ ಮತ್ತು ಅಚ್ಚ ಖಾರದ ಪುಡಿ ಮತ್ತು ಉಪ್ಪು ಹಾಕಿದ್ದೀನಿ. ಜೊತೆಗೆ ಧನಿಯಾ ಪುಡಿ, ಧನಿಯಾ ಮಸಾಲ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಎಗ್ಗು ಮತ್ತು ನಿಂಬೆಹಣ್ಣು, ಸ್ವಲ್ಪ ಎಣ್ಣೆ, ನೀರು ಹಾಕಬಾರ್ದು, ಎಣ್ಣೆ ಹಾಕಿ ನೀಟಾಗಿ ಕಲಿಸ್ಕೋಬೇಕು. ಇಲ್ಲಿ ನೋಡಿ ಎಗ್ ಹಾಕ್ತಾಯಿದ್ದೀನಿ, 2 ಎಗ್ ಹಾಕ್ತಾಯಿದ್ದೀನಿ. ಕ್ವಾಂಟಿಟಿ ಎಷ್ಟಿರುತ್ತೋ ಅಷ್ಟು ಎಗ್ಗನ್ನು ಹಾಕ್ಕೋಬೇಕು. ಸೊ ಇಲ್ಲಿ ನಾನು 2 kg ಫಿಶ್ಗೆ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಸೊ ಹಾಗಾಗಿ 2 ಎಗ್ಗನ್ನು ಹಾಕ್ಕೊತಾ ಇದ್ದೀನಿ. ಸೊ ಇದನ್ನು ನೀಟಾಗಿ ಗಂಟೆ ಇರಲಾರ್ದಂಗೆ ಸ್ಮ್ಯಾಶ್ ಮಾಡಬೇಕು. ಜೊತೆಗೆ ನಿಂಬೆಹಣ್ಣಿನ ರಸ ಕೂಡ ಇದಕ್ಕೆ ಹಾಕಬೇಕು. ನಿಂಬೆಹಣ್ಣಿನ ರಸ ಹಾಕೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಕೊಡುತ್ತೆ. ಸೊ ಅದಕ್ಕೋಸ್ಕರ ಇಲ್ಲಿ ನಿಂಬೆಹಣ್ಣಿನ ರಸ ಕೂಡ ಇದಕ್ಕೆ ಹಾಕಬೇಕು. ಹಾಕಿ ನೀಟಾಗಿ ಕೈಯಿಂದ ಕಲಿಸ್ಬೇಕು. ನೀಟಾಗಿ ಅದನ್ನು ಕಲಸಿದಾದ್ಮೇಲೆ ಅದಕ್ಕೆ ಫಿಶನ್ನು ಆ್ಯಡ್ ಮಾಡಿ ಅದು ಕೂಡ ನೀಟಾಗಿ ಕಲಿಸ್ಬೇಕು. ಆ ಮಸಾಲೆ ಎಲ್ಲ ಫಿಶ್ಶಿಗೆ ನೀಟಾಗಿ ಹಚ್ಚಬೇಕು. ಆ ರೀತಿ ಅದನ್ನು ಕಲಿಸ್ಬೇಕು. ಸೊ ನೋಡಿ ಯಾವ ರೀತಿ ನಾನು ಕಲಿಸ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು. ಸೊ ಎಲ್ಲ ಮಸಾಲೆ ಕೂಡ ಆ ಮೀನೊಳಗೆ ಅಂಟಬೇಕು. ಆವಾಗ ಮಾತ್ರ ಅದು ತುಂಬ ಟೇಸ್ಟ್ ಕೊಡುತ್ತೆ. ಆಮೇಲೆ ಅದನ್ನು ಕಲಸಿ ಆದಮೇಲೆ ಸ್ವಲ್ಪ ಹೊತ್ತು ನೆನೆಲಿಕ್ಕೆ ಬಿಡಬೇಕು. ಸೊ ನಾನು ಇಲ್ಲಿ ನೀಟಾಗಿ ಕಲಿಸ್ತಾ ಇದ್ದೀನಿ. ಕಲಸಾದ್ಮೇಲೆ ನಾನಿಲ್ಲಿ ಒಂದು ಪ್ಲೇಟ್ ಹಾಕಿ ಮುಚ್ಚಿ ಅದನ್ನು ನೆನೆಲಿಕ್ಕೆ ಬಿಡ್ತೀನಿ. ನೋಡಿ ಎಲ್ಲ ಮೀನಿಗೂ ಕೂಡ ನೀಟಾಗಿ ಮಸಾಲೆ ಅಂಟೋ ರೀತಿಯಲ್ಲಿ ನಾನಿಲ್ಲಿ ಕಲಸಿದ್ದೀನಿ. ಸೊ ನೋಡಿ ಇಲ್ಲಿ ಪಾತ್ರೆಯಲ್ಲಿ ಹಾಕಿ ಕಲಸಿದ್ದೀನಿ. ಒಂದು ಪ್ಲೇಟ್ ಹಾಕಿ ಇದನ್ನು ಎತ್ತಿಟ್ಬಿಡ್ತೀನಿ. ಒಂದು 1/2 ಅವರ್ 1 ಅವರ್ ನಾವು ಮಾಡೋಕ್ಕಿಂತ ಮುಂಚೆ, ಆ ಫಿಶ್ ಫ್ರೈ ಮಾಡೋಕ್ಕಿಂತ ಮುಂಚೆನೇ ಇದನ್ನು ರೆಡಿ ಮಾಡಿಟ್ಟಿರಬೇಕು. ಇಲ್ಲಿ ನೋಡಿ ನಾನು ಒಂದು ಬಾಣಲೆಯ ಎಣ್ಣೆನ ಕಾಯಲಿಕ್ಕಿಟ್ಟು ಆ ಫಿಶನ್ನು ಆಲ್ರೆಡಿ ಕಡಿತಾ ಇದ್ದೀನಿ. 1 ರೌಂಡ್ ಆಲ್ರೆಡಿ ತೆಗ್ದಿದ್ದೀನಿ. ಸೊ ಇಲ್ಲಿ ನೋಡಿ ಯಾವ ರೀತಿಯಾಗಿ ಇನ್ನೊಂದು ರೌಂಡನ್ನು ಹಾಕಿ ಫ್ರೈ ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು. ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ತಿನ್ನೋಕ್ಕೂ ತುಂಬ ಒಂಥರ ಕ್ರಿಸ್ಪಿಯಾಗಿದ್ದರೆ ಚೆನ್ನಾಗಿರುತ್ತೆ. ಮೀನಿನ ಸ್ಮೆಲ್ ಇಲ್ಲದೇ ರೀತಿಯಲ್ಲಿ ನಾವು ನೀಟಾಗಿ ತೊಳೆದು ಯಾವ ರೀತಿ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಲ್ಲಿ ನೋಡಿ ಆಲ್ರೆಡಿ ಫಿಶ್ ಫ್ರೈ ಮಾಡಿ ನಮ್ಮ ಮನೇಲಿ ತೊಗೊಂಡೋಗಿ. ಸೊ ಮತ್ತೆ 1 ರೌಂಡ್ ಇಲ್ಲಿ ಫಿಶ್ ಫ್ರೈ ಮಾಡ್ತಾ ಇದ್ದೀನಿ. ಸೊ ನೋಡಿ ಯಾವ ರೀತಿ ಅಂತ ಹೇಳಿಬಿಟ್ಟು. ಚೆನ್ನಾಗಿದೆ, ನೀವು ಮನೇಲಿ ಟ್ರೈ ಮಾಡಿ.